ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಷಯ ಏನು ಅಂದರೆ, ಈಗ ಒಂದು ಮಗನ ಮದುವೆ ಆದ ಕೂಡಲೇ ಸೊಸೆ ಆದವಳು ನಮ್ಮನ್ನೆಲ್ಲ ನೋಡ್ಕೊಳ್ಬೇಕು ಅನ್ನೋದೊಂದು ವಿಷಯ. ಈಗ ಮಗನ ಮದುವೆ ಆಗುತ್ತೆ, ಬೇರೆಯವ್ರ ಮನೆಯಿಂದ ಹೆಣ್ಣು ಬರುತ್ತೆ, ಹೆಣ್ಣು ಬಂದು ಅವಳು ಸೊಸೆ ಆಗ್ತಾಳೆ. ಸೊಸೆನ ಅತ್ತೆ ಮಾವನ ನೋಡ್ಕೊಳ್ಳೋದು, ಇದು ನೋಡಿ ಮನೆ ಕೆಲಸದವಳ ಥರ ತಂದಿರೋ ಥರ ಫೀಲ್ ಅವರಿಗೆ. ಮನೆ ಕೆಲಸ ಅಲ್ಲ, ಈಗ ಅತ್ತೆ ಎಲ್ಲ ಕೆಲಸ ಬಿಟ್ಕೊಂಡು ಸೊಸೆ ಮಾಡಲಿ ಅನ್ನೋ ಥರ. ಬಟ್ ಎಲ್ಲರ ಮನೆಯಲ್ಲೂ ಆ ಥರ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಕೆಲವೊಂದು ಸಂಸಾರದಲ್ಲಿ ಆ ಥರ ಇದೆ. ಕೆಲವೊಂದು ಮದುವೆ ಆದ ಕೂಡಲೇ ಅತ್ತೆದೀರು ಅವ್ರ ಮೆಜಾರಿಟಿ ತೋರಿಸೋದು. ಬಟ್ ಅವ್ರ ಅತ್ತೆ ಜೊತೆಯಲ್ಲಿ ನಡ್ಕೊಂಡು ಬಂದಿರ್ತಾರಲ್ವ, ಅತ್ತೆ ಜೋರು ಮಾಡೋದಾಗಲಿ, ಜಗಳ ಮಾಡೋದಾಗಲಿ, ಅತ್ತೆ ರೋಪ್ ಹೊಡೆಯೋದು, ಅತ್ತೆ ಹೇಳಿದ್ದೇ ಮಾಡಬೇಕು ಅನ್ನೋದು ಇವ್ರು ನಡ್ಸ್ಕೊಂಡು ಬಂದಿರ್ತಾರೆ. ಇಲ್ಲ ಅಂದರೆ ಅತ್ತೆ ಕೆಲವೊಂದು ಸಂಸ್ಕಾರ ಎಲ್ಲ ಹೇಳ್ತಿರ್ತಾರೆ, ಅದನ್ನೆಲ್ಲ ರೂಢಿ ಮಾಡ್ಕೊಂಡು ಬಂದಿರ್ತಾರಲ್ಲ. ಇವಾಗಿನ ಅತ್ತೆರು ಅದೇ ಥರ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇವಾಗ ಏನಾಗುತ್ತೆ, ಊರಲ್ಲಿದ್ದೀವಿ ಅಂದಾಗ ಅವ್ರ ಜೊತೆಲಿದ್ದಾಗ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋದು, ಅವರಿಗೆಲ್ಲ ಊಟ ಬಡಿಸೋದು. ಇವನ್ ಏನಾಗುತ್ತೆ, ನಾವು ಹೆಣ್ಮಕ್ಳು ಅಮ್ಮನ ಮನೇಲಿ ಏನು ಮಾಡಿರಲ್ಲ. ಕೆಲವೊಂದು ಕೆಲಸ ಈ ಅಪ್ಪಗೆ ಊಟ ಬಡಿಸೋದಿರಲಿ, ಇಲ್ಲ ಅಮ್ಮನ ಸೇವೆ ಮಾಡೋದು, ಅದೆಲ್ಲ ಮಾಡಿರಲ್ಲ. ನೋಡಿ ನಮ್ಮ ಕರ್ಮ ನೋಡಿ, ನಾವು ಅಲ್ಲಿ ಮಾಡದೇ ಇರೋದನ್ನ ಇಲ್ಲಿ ಬಂದು ಮಾಡೋ ಪರಿಸ್ಥಿತಿ ಅನಿವಾರ್ಯ. ಅದು ಮಾಡೋ ಪರಿಸ್ಥಿತಿ ಅದು ಕೆಟ್ಟದ್ದಂತ ನಾನು ಹೇಳ್ತಾ ಇಲ್ಲ, ಅವರು ಅಪ್ಪ ಅಮ್ಮನ ಥರನೇ. ಬಟ್ ಅವ್ರು ನಮ್ಮನ್ನು ನೋಡ್ಬೇಕಲ್ಲ, ಅವ್ರು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡಾಗ ನಾವು ಮಾಡೋದ್ರಲ್ಲಿ ತಪ್ಪಿಲ್ಲ. ಅವರು ನಮ್ಮ ಜೊತೆನೇ ಎದುರುಗಡೆ ಚೆನ್ನಾಗಿದ್ದು ಹಿಂದಿಂದ ನಮ್ಮ ಬಗ್ಗೆ ಇನ್ನೊಬ್ರ ಹತ್ರ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿ, ನಾವು ಸರಿ ಇಲ್ಲ ಅಂದರೆ ನಮ್ಮ ಬಗ್ಗೆ ಮಾತಾಡಲಿ. ನಾವು ಸರಿ ಇದ್ರೂ ಬೇರೆಯವ್ರ ಹತ್ರ ಕೆಟ್ಟದಾಗಿ ಮಾತಾಡೋದು, ಈಗ ನಾವು ಹೋದಾಗ ನಮ್ಗೆ ಜನ ಬೆಲೆ ಕೊಡದೇ ಇರೋ ಥರ ಮಾಡೋದು, ಆ ಥರ ಪರಿಸ್ಥಿತಿ ಇವಾಗ ಸಮಾಜದಲ್ಲಿ ನಡೀತಿರೋದು. ಬಟ್ ನಮ್ಮ ಮನೇಲಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಮ್ಮ ಮನೇಲಿ ಆ ಥರ ಇಲ್ಲ ಬಿಡಿ. ಬಟ್ ಹೇಳ್ತಾ ಇರೋದು ಸಮಾಜದಲ್ಲಿ ಈ ಥರ ನಡೀತಾ ಇದೆ, ಹಿಂಗೆ ನಡೀತಿರೋದು ಎಲ್ಲ ಕಡೆ ಇದೆ, ಗೋಲ್ಮಾಲ್ಗಳ ಥರ ಆಗಿದೆ. ಅದರಿಂದ ಏನಾಗುತ್ತೆ, ಅತ್ತೆ ಮಾವ ಆಲ್ಮೋಸ್ಟ್ ಅತ್ತೆ ಸೊಸೆಯಿಂದನೇ ಸಂಸಾರ ದೂರ ಆಗೋ ಥರ ಆಗಿದೆ. ಈಗ ಮಾವನ ಜೊತೆಲಿ ಗಲಾಟೆ ಮಾಡಲ್ಲ ಹೆಣ್ಣಾದವಳು, ಅತ್ತೆ ಜೊತೆಲಿ ಗಲಾಟೆ ಮಾಡಿಕೊಂಡು ಎಷ್ಟೋ ಸಂಸಾರಗಳು ಬೀದಿ ಬಿದ್ದಿವೆ. ಈಗ ಅಪ್ಪ ಅಮ್ಮನ ಬಿಟ್ಬಿಟ್ಟು ದೂರ ಬಂದು ಅವರವರೇ ಸಂಸಾರ ಮಾಡ್ಕೊಳ್ಳೋದು, ಗಂಡ ಹೆಂಡತಿ ಅವ್ರ ಮಕ್ಕಳು ಅಷ್ಟೇ. ಅತ್ತೆ ಮಾವನ ಕಡೆ ಲಕ್ಷ್ಯನೂ ಕೊಡಲ್ಲ, ನೋಡೋದು ಇಲ್ಲ. ಬಟ್ ಅವರಾದರೂ ಅಷ್ಟೇ ಅರ್ಥ ಮಾಡ್ಕೊಳ್ಬೇಕು. ಅತ್ತೆ ಮಾವ ಅಂದ ತಕ್ಷಣ ಅವ್ರದ್ದು ದೊಡ್ಡ ಜವಾಬ್ದಾರಿ ಅನ್ನೋ ಥರ ಅಲ್ಲ. ಹೆಣ್ಮಕ್ಳು ಮನಸ್ಸು ಅರ್ಥ ಮಾಡ್ಕೊಳ್ಬೇಕು, ಅವ್ರು ಯಾವ ಥರ ಇರ್ತಾರೆ ಏನು ಅಂತ ಅರ್ಥ ಮಾಡಿಕೊಂಡು ಅವ್ರ ಜೊತೆ ಇವರು ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡಿದಾಗ ಜೀವನ ಕಷ್ಟ ಅನಿಸಲ್ಲ. ಮತ್ತು ಈಗ ಅವ್ರೇನಾಗುತ್ತೆ, ಏಜ್ ಆದವ್ರನ್ನ ಈಗ ಅನಿವಾರ್ಯ ನೋಡ್ಕೊಳ್ಳೇಬೇಕು, ಸೊಸೆ ಆದವಳು ನೋಡ್ಕೊಳ್ಳೇಬೇಕು. ಅವ್ರಿಗೊಂದು ವಯಸ್ಸು ಅಂತ ವಯಸ್ಸು ಇರೋ ತನಕ ಅವ್ರು ಕೆಲಸ ಮಾಡ್ತಾರೆ. ಅವ್ರಿಗೊಂದು ಏಜ್ ಅಂತ ಆದಮೇಲೆ ಇವ್ರು ನೋಡ್ಕೊಳ್ಳೇಬೇಕಲ್ಲ. ಅದು ಕಷ್ಟ ಅಂತ ಅಂದ್ಕೊಳ್ಬಾರ್ದು, ನಮ್ಮ ಕರ್ತವ್ಯ ಅಂದ್ಕೊಂಡು ಮಾಡಿದರೆ ಅದರಲ್ಲಿ ಏನೂ ಕಷ್ಟ ಅನಿಸಲ್ಲ. ಹಾಗೆಯೇ ಇವರು ಅಷ್ಟೇ, ಅತ್ತೇನೂ ಅಷ್ಟೇ, ಸೊಸೆ ಜೊತೆ ಒಂದು ಸ್ವಲ್ಪ ಚೆನ್ನಾಗಿದ್ಕೊಂಡು ಮಾಡಿಕೊಂಡು ನೋಡ್ಕೊಂಡು ಹೋದರೆ ಎಲ್ಲರ ಜೀವನದಲ್ಲೂ ಕಷ್ಟ ಅನ್ನೋದೇ ಇರಲ್ಲ. ಎಲ್ಲರೂ ಸರಾಗವಾಗಿ ಸಾಕ್ತಾ ಇರುತ್ತೆ. ಎಲ್ರಿಗೂ ನಾನು ದಯವಿಟ್ಟು ಒಂದೇ ಹೇಳೋದು, ಅತ್ತೆ ಮಾವನ ಯಾವತ್ತೂ ಯಾರೂ ದೂರ ಮಾಡಿ, ನಿಮ್ಮ ಅಪ್ಪ ಅಮ್ಮನ ಥರನೇ ನೋಡ್ಕೊಳ್ಳಿ. ನಿಮ್ಮ ತಂದೆ ತಾಯಿ ನೀವು ಹೆಂಗೆ ಕೇರ್ ಮಾಡ್ತೀರಲ್ವ, ಅದೇ ಥರನೇ ನಿಮ್ಮ ಅಪ್ಪ ಅಮ್ಮನೂ ಅತ್ತೆ ಮಾವನು ನೋಡ್ಕೊಳ್ಳಿ. ಆ ಥರ ನೋಡ್ಕೊಂಡಾಗ ಅವರು ನಿಮಗೆ ಪ್ರೀತಿ ತೋರಿಸ್ತಾರೆ. ಕೆಲವೊಂದು ಟೈಮಲ್ಲಿ ಬೈತಾರೆ ಅತ್ತೆ, ನಾವು ಏನೇ ತಪ್ಪು ಮಾಡಿದ್ರು ಬೈತಿರ್ತಾರೆ, ತಿದ್ದಿ ಬುದ್ಧಿ ಹೇಳ್ತಾರೆ. ಅದರಲ್ಲಿ ಮತ್ತೊಂದು ಏನಾಗುತ್ತೆ, ಅವ್ರು ತಿದ್ದಿ ಬುದ್ಧಿ ಹೇಳಿದ್ರಲ್ಲಿ ತಪ್ಪಿಲ್ಲ. ಅವ್ರು ಹೇಳಿದಾಗ ನಾವು ನಮ್ಮ ತಪ್ಪು ಇತ್ತು ಅಂದರೆ ಒಪ್ಕೊಳ್ಳೋಣ ಅಲ್ವಾ, ವಾದ ಮಾಡೋದು ಬೇಡ. ಅದಕ್ಕೋಸ್ಕರ ಎಲ್ರಿಗೂ ನಾನು ಹೇಳ್ತೀನಿ, ಎಲ್ಲರೂ ಈ ತುಂಬು ಕುಟುಂಬ ಅನ್ನೋದು ಎಲ್ಲೂ ಇಲ್ಲ. ಈ ಹುಬ್ಳಿ ಧಾರವಾಡ ಆ ಕಡೆ ಹೋದರೆ ಒಂದೊಂದು ಮನೇಲಿ 40-50 ಜನ ಇರ್ತಾರೆ. ಅಲ್ಲಿ ಒಂದು 5-6 ಫ್ಯಾಮಿಲಿ ಒಟ್ಟೊಟ್ಟಿಗೆ ಇರುತ್ತೆ. ಈ ಕಡೆ ಬನ್ನಿ, ನಮ್ಮ ಕಡೆ ಬನ್ನಿ, ಎಲ್ಲೂ ಇಲ್ಲ. ಒಂದು ಫ್ಯಾಮಿಲಿಲೂ ಗಂಡ ಹೆಂಡತಿ ಮಗು ಇಲ್ಲ. ಊರಲ್ಲಿದ್ದರೆ ಹೊರಗಡೆ ಔಟ್ ಆಫ್ ಸ್ಟೇಷನಲ್ಲಿ ಇರ್ತಾರೆ, ಇಲ್ಲ ಬೇರೆ ಕಡೆ ಇರ್ತಾರೆ, ಜಾಬ್ ಇರುತ್ತೆ, ಏನೋ ಒಂದು. ಅತ್ತೆ ಮಾವನ ಜೊತೆ ಇರೋರೇ ಕಷ್ಟ ಆಗಿದೆ ಈಗ. ಆ ಪರಿಸ್ಥಿತಿನ ನೆಕ್ಸ್ಟ್ ನೀವು ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಅದನ್ನು ಯಾರೂ ಕಂಟಿನ್ಯೂ ಮಾಡಬೇಡಿ. ಎಲ್ಲ ಕುಟುಂಬದಲ್ಲಿ ಎಲ್ಲರ ಜೊತೆನೂ ಚೆನ್ನಾಗಿರಿ, ಚೆನ್ನಾಗಿ ಮಾತಾಡಿ, ನಗ್ತಾ ಇರಿ. ಎಷ್ಟು ದಿನ ಇರ್ತೀವಿ ನಾವು? 3 ದಿನ. ಇವಾಗ ನಾನು ಮಾತಾಡ್ತಿದ್ದೀನಿ, ನಾಳೆ ಈ ದಿನ ಇಲ್ಲೋ ಗೊತ್ತಿಲ್ಲ, ಅಂಥ ಪರಿಸ್ಥಿತಿ ಇದೆ ಇವಾಗ ನೋಡಿ. ಇವಾಗ ಮಾತಾಡ್ತಿರೋರು ನಾಳೆ ಸಿಕ್ಕಲ್ಲ. ಅದಕ್ಕೋಸ್ಕರ ಇರೋ ತನಕ ಎಂಜಾಯ್ ಮಾಡಿ. ಇರೋ ಜೀವನನ ಯಾವತ್ತೂ ಕಳ್ಕೊಳ್ಬೇಡಿ, ಖುಷಿಯಿಂದ ಎಂಜಾಯ್ ಮಾಡಿ. ಇರೋ ತನಕ ಬಿಂದಾಸಾಗಿ ಬದುಕಿ. ಪ್ರತಿಯೊಬ್ಬರ ಮನೆಯಲ್ಲೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಕಷ್ಟ, ಸುಖ, ಜಗಳ, ನೆಮ್ಮದಿ ಎಲ್ಲದೂ ಇನ್ಕ್ಲೂಡ್ ಆಗಿರುತ್ತೆ. ಸಂಸಾರ ಅಂದಮೇಲೆ ಅದೆಲ್ಲ ಏರುಪೇರು ಇದ್ದೇ ಇರುತ್ತೆ. ಒಂದೊಂದು ದಿನ ವೇರಿಯೇಷನ್ ಮೇಲೆ ಹೋಗುತ್ತೆ, ಡೌನ್ ಬರುತ್ತೆ, ಆ ಥರದ್ದು ಇರುತ್ತೆ. ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡಿದಾಗ ಜೀವನ ಎಲ್ಲೂ ಕಷ್ಟ ಅನಿಸಲ್ಲ. ಇದೇ ಥರ ಎಲ್ಲರೂ ಬದುಕಿ ಅಂತ ನಾನು ಹೇಳ್ತೀನಿ ಅಷ್ಟೇ.